ಹಾಯ್ ಗೈಸ್, ಇವತ್ತು ಫ್ಯಾಮಿಲಿ ಫುಲ್ಲು ಕೃಷಿ ಹೊಂಡಕ್ಕೆ ಹೋಗಿದ್ವಿ ಸ್ವಿಮ್ಮಿಂಗ್ ಮಾಡಲಿಕ್ಕೆ. ನೋಡಿ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಪ್ರತಿಯೊಂದನ್ನು. ನೋಡಿ, ಎಂಜಾಯ್ ಮಾಡಿ. ಗೈಸ್, ಈ ಥರ ಫ್ಯಾಮಿಲಿ ಎಲ್ಲ ಒಂದಾಗಿದ್ದರೆ ಎಷ್ಟು ಚೆನ್ನಾಗಿರುತ್ತಲ್ವ. ನನಗಂತೂ ತುಂಬಾ ಖುಷಿ ಈ ಥರ ಎಲ್ಲ ಇದ್ದರೆ. ಆಫ್ಟರ್ 2 ಇಯರ್ಸ್ ಆದಮೇಲೆ ಎಲ್ಲ ಫ್ಯಾಮಿಲಿನೂ ಒಂದಾದ್ವಿ. ಅಂದರೆ ಮುಂಚೆ ಎಲ್ಲನೂ ಒಬ್ಬೊಬ್ಬರೇ ಬರ್ತಾಯಿದ್ರು, ಒಬ್ಬೊಬ್ಬರೇ ಹೋಗ್ತಾಯಿದ್ರು. ಈ ಸಲ ಕೇರಳದಿಂದ ನಮ್ಮ ಸಿಸ್ಟರ್ ಇಲ್ಲ ಸಹ ಬಂದಿದ್ದರು. ಅವರು ಬಂದು 2 ಇಯರ್ಸ್ ಆಗಿತ್ತು. ಮನೆಯಲ್ಲಿ ಫಂಕ್ಷನ್ ಇದ್ದಿದ್ದರಿಂದ ಅವರು ಬಂದಿದ್ದರು. ಎಲ್ಲರೂ ಒಟ್ಟಿಗೆ ತುಂಬಾ ಸಖತ್ತಾಗಿ ಎಂಜಾಯ್ ಮಾಡಿದ್ವಿ. ನಮ್ಮೂರಲ್ಲಿದ್ದಂತಹ ಒಂದು ಕೃಷಿ ಹೊಂಡದಲ್ಲಿ ಸ್ವಿಮ್ಮಿಂಗ್ ಮಾಡೋಣ ಅಂತ ಹೋದ್ವಿ. ಮಕ್ಕಳೆಲ್ಲ ತುಂಬ ಸಖತ್ತಾಗಿ ಎಂಜಾಯ್ ಮಾಡ್ತಾಯಿದ್ರು. ಹಾಗೇ ಅದನ್ನೆಲ್ಲ ನೋಡಿಕೊಂಡು ನಾನು ಎಂಜಾಯ್ ಮಾಡಿದೆ. ನಾನಂತೂ ನೀರಲ್ಲಿ ಎಲ್ಲ ಇಳ್ದಿಲ್ಲ, ಜಸ್ಟ್ ಅವ್ರನ್ನ ನೋಡಿಕೊಂಡು ಎಂಜಾಯ್ ಮಾಡ್ತಿದ್ದೆ ಅಷ್ಟೇ. ನೋಡಿ, ಇಲ್ಲಿ ಹಗ್ಗ ಕಟ್ಕೊಂಡು ಸ್ವಿಮ್ಮಿಂಗ್ ಕಲಿಯೋದು. ಅಂದರೆ ನಮ್ಮ ಕಡೆ ಹಳ್ಳಿ ಕಡೆ ಎಲ್ಲನೂ ಈ ಥರ ಹಗ್ಗ ಕಟ್ಕೊಂಡು ಒಬ್ಬರು ಹಗ್ಗ ಹಿಡ್ಕೊಂಡಿರ್ತಾರೆ, ಇನ್ನೊಬ್ಬರು ನೀರಲ್ಲಿ ಸ್ವಿಮ್ಮಿಂಗ್ ಕಲಿಯೋದು. ಅದು ತುಂಬಾ ಹೆಲ್ಪ್ ಆಗುತ್ತೆ ಅಲ್ವಾ. ಈ ಸಿಟಿ ಕಡೆ ಎಲ್ಲ ಸ್ವಿಮ್ಮಿಂಗ್ ಪೂಲ್ ಅಂತೆ, ಅದಂತೆ ಇದಂತೆ, ಅದಕ್ಕೊಂದು ಮಂತ್ಲಿ ಫೀಸ್ ಅಂತ ಇಷ್ಟಿರುತ್ತೆ. ಅದನ್ನೆಲ್ಲನೂ ಕಟ್ಟಿ ಕಲಿಬೇಕಾಗುತ್ತೆ. ಬಟ್ ನಮ್ಮ ಹಳ್ಳಿ ಕಡೆ ನೋಡಿ ಈ ಥರ ತುಂಬಾ ಚೆನ್ನಾಗಿರುತ್ತೆ. ನೋಡಿ, ಇಲ್ಲಿ ನಮ್ಮಣ್ಣ ಒಂದು ಬಟ್ಟೆ ತಗೊಂಡು ಬಟ್ಟೆನ ಬಿಸಾಕ್ತಾರೆ. ಅದು ಫುಲ್ಲು ಒಳಗಡೆ ಹೋಗಿ ಕೂತ್ಕೊಳ್ಳುತ್ತೆ. ಇವರು ಹೋಗಿ ಹುಡ್ಕೊಂಡು ಎತ್ಕೊಂಡು ಬರಬೇಕು. ಆ ಥರ ಗೇಮ್ ಆಡ್ತಾಯಿದ್ರು. ಅದು ಒಂಥರ ಚೆನ್ನಾಗಿತ್ತು. ಅವ್ರಿಗೆಲ್ಲ ಫುಲ್ಲು ಟ್ರೈನಿಂಗ್ ಇರುತ್ತೆ, ತುಂಬಾ ಕಲ್ತಿರ್ತಾರೆ ಸಹ. ನಮಗಂತೂ ನೋಡೋಕ್ಕಂತೂ ಸಖತ್ತಾಗಿ ಎಂಜಾಯ್ ಮಾಡಿದ್ವಿ. ತುಂಬಾ ಖುಷಿ ಆಯಿತು ಗೈಸ್. ಅವರೆಲ್ಲ ಬಂದಿದ್ದು, ಅವ್ರ ಜೊತೆ ನಾನು ಟೈಮ್ ಸ್ಪೆಂಡ್ ಮಾಡಿದ್ದು ತುಂಬಾ ಒಂದು ಖುಷಿಯ ಕ್ಷಣಗಳು ಸಖತ್ತಾಗಿತ್ತು. ಎಲ್ಲರ ಜೊತೆನೂ ಟೈಮ್ ಸ್ಪೆಂಡ್ ಮಾಡಿದೆ. ಆ್ಯಂಡ್ ಅವರು ಎಲ್ಲ ಊರಿಗೆ ಹೋದ್ಮೇಲೆ ಅಷ್ಟೇ ಸಖತ್ ಬೇಜಾರಾಯಿತು ನನಗಂತೂ. ಒಂದು 2 ಡೇಸ್ ಬೇಕಾಯಿತು ನನಗೆ ಅಡ್ಜಸ್ಟ್ ಆಗೋಕ್ಕೆ. 1 ವೀಕಿಂದ ಎಲ್ಲ ಮನೆಯಲ್ಲೇ ಇದ್ದರು. ಅವ್ರ ಜೊತೆ ಎಲ್ಲ ಟೈಮ್ ಸ್ಪೆಂಡ್ ಮಾಡಿಕೊಂಡು, ಅವ್ರ ಜೊತೆ ಮಾತಾಡಿಕೊಂಡು, ಗೇಮ್ಸ್ ಆಡಿಕೊಂಡು ಎಷ್ಟು ಚೆನ್ನಾಗಿ ಎಂಜಾಯ್ ಮಾಡ್ತಾಯಿದ್ವಿ. ನೋಡಿ, ನಮ್ಮಣ್ಣ ಇಲ್ಲಿ ಬನೀನು ಎತ್ಕೊಂಡು ಬಂದರು. ನೋಡಿ, ಒಂದೇ ಒಂದು ಡೈಗೆ ಅವ್ರು ಹಾಕಿದ್ದಂತಹ ಒಂದು ಬನೀನು ಎತ್ಕೊಂಡು ಬಂದರು. ಅದು ಕೆಳಗಡೆ ಫುಲ್ಲು ಎಲ್ಲಿರುತ್ತೆ ಅಂತ ನಾವಾದರೆ ಹುಡ್ಕೊಂಡು ಕುತ್ಕೊಬೇಕಾಗುತ್ತೆ ಎಲ್ಲೋಯ್ತು ಏನು ಅಂತ. ಬಟ್ ಇವರು ಒಂದೇ ಒಂದು ಡೈಗೆ ಬನೀನು ಎತ್ಕೊಂಡು ಬಂದರು. ತುಂಬಾ ಖುಷಿ ಆಯಿತು ಗೈಸ್ ನನಗಂತೂ. ಹಾಗೆಯೇ ಅದೆಲ್ಲ ಮುಗಿಸ್ಕೊಂಡು ಮನೆ ಕಡೆ ಹೊರಟ್ವಿ ಎಲ್ಲರೂ. ನಮ್ಮ ಮನೆಯಿಂದ 1 ಕಿಲೋಮೀಟರ್ ಅಷ್ಟು ದೂರ ಇತ್ತು ಇದು. ಅಲ್ಲಿಂದನೂ ನಡ್ಕೊಂಡು ಬಂದ್ವಿ. ಆ್ಯಂಡ್ ಹೋಗ್ಬೇಕಾದ್ರೆ ನಾನು ಬೈಕಲ್ಲಿ ಹೋದೆ. ಬಿಕಾಸ್ ಅವರೆಲ್ಲ ಬರೋಷ್ಟರಲ್ಲಿ ಏನಾದರೂ ಪ್ರಿಪೇರ್ ಮಾಡೋಣ ಅಂತ, ಅಡುಗೆಗೆ ಏನಾದರೂ ಪ್ರಿಪೇರ್ ಮಾಡೋಣ ಅಂತ ಹೋದೆ. ಆ್ಯಂಡ್ ಮನೆಗೆ ಹೋಗೋಷ್ಟರಲ್ಲಿ ಒಂದು ಮಿರಾಕಲ್ ನಡೆದಿತ್ತು. ಏನಪ್ಪ ಅಂದರೆ, ನಮ್ಮ ಅತ್ತೆನ ಎಲ್ಲ ಫುಲ್ ಅಡುಗೆ ಎಲ್ಲ ಪ್ರಿಪೇರ್ ಮಾಡಿದರು. ಅಡುಗೆ ಎಲ್ಲ ಅಂದರೆ ಪರೋಟ ಇತ್ತು ಮನೆಯಲ್ಲಿ. ಕೇರಳದಿಂದ ಅಕ್ಕ ಪರೋಟ ಪ್ಯಾಕೆಟ್ ತೊಗೊಂಡು ಬಂದಿದ್ದರು. ಅದಕ್ಕೆ ಸ್ವಲ್ಪ ಆಲೂಗಡ್ಡೆ ಸಾಗು ಥರ ಮಾಡಿದರು. ಎಲ್ಲ ಮನೆಗೆ ಹೋಗೋಷ್ಟರಲ್ಲಿ ನಾನು ಅವರು ನಡ್ಕೊಂಡು ಬರೋಷ್ಟರಲ್ಲಿ ನಾನೆಲ್ಲ ಸ್ವಲ್ಪ ಏನಾದರೂ ಪ್ರಿಪೇರ್ ಮಾಡೋಣ ಅಂತ ಅಂದ್ಕೊಂಡು ಬೈಕಲ್ಲಿ ಬಂದೆ. ಹೋಗಿ ನೋಡೋಷ್ಟರಲ್ಲಿ ನಮ್ಮ ಅತ್ತೆ ಎಲ್ಲ ಫುಲ್ಲು ಪ್ರಿಪೇರ್ ಮಾಡೋಕ್ಕಿತ್ತು. ನನಗಂತೂ ಒಂದು ಕ್ಷಣ ತುಂಬ ಖುಷಿ ಆಯಿತು. ನಾನು ಜಸ್ಟು ಅವ್ರು ಬಂದಿದ್ದ ತಕ್ಷಣ ಪರೋಟ ಬಿಸಿ ಮಾಡಿ ಅವ್ರಿಗೆ ತಿನ್ನಲಿಕ್ಕೆ ಹಾಕ್ಕೊಟ್ಟೆ ಅಷ್ಟೇ. ನೋಡಿ, ಸಖತ್ತಾಗಿತ್ತು. ಆಲೂಗಡ್ಡೆ ಸಾಗು ಆ್ಯಂಡ್ ಕೇರಳ ಪರೋಟ ತುಂಬಾ ಟೇಸ್ಟಿಯಾಗಿ ಯಮ್ಮಿಯಾಗಿತ್ತು. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಅಕ್ಕ ಪರೋಟ ತಂದುಕೊಟ್ಟಿದ್ದಕ್ಕೆ. ಅವ್ರದ್ದೇ ಆದಂತಹ ಕಂಪ್ನಿಯಿಂದ ಪರೋಟ ಅವ್ರು ಯಾವಾಗಲೂ ಅಷ್ಟೇ ಬರಬೇಕಾದ್ರೆ ಪರೋಟ ಪೂರಿ ಈ ಥರ ಅವ್ರದ್ದೇ ಕಂಪ್ನಿ ಇದೆ. ನಾನು ಯಾವಾಗಲಾದರೂ ಅಲ್ಲಿಗೆ ಹೋದರೆ
ನಾನು ನಿಮಗೆ ಶೇರ್ ಮಾಡ್ಕೊತೀನಿ. ಅವ್ರ ಕಂಪ್ನಿ ಯಾವ ಥರ ಇದೆ, ಏನೆಲ್ಲ ಮಾಡ್ತಾರೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ನೋಡಿ. ಹಾಗೆಯೇ ಈವ್ನಿಂಗ್ ಅವರು ಪಾನಿಪುರಿ ಮತ್ತು ಮಸಾಲೆ ಪುರಿ ಕೇಳಿದ್ರು. ಬಿಕಾಸ್ ಅವ್ರ ಕಡೆ ಎಲ್ಲ ಸಿಗಲ್ಲ, ಸಿಗ್ತೈತೆ ಬಟ್ ನಮ್ಮ ಕಡೆ ಅಷ್ಟು ಟೇಸ್ಟಿಯಾಗಿ ಸಿಗಲ್ಲ. ಹಾಗೆಯೇ ಅಕ್ಕ ಸರಿ ನಾನು ಮನೆಯಲ್ಲೇ ಮಾಡಿಕೊಡ್ತೀನಿ ಅಂತ ಎಲ್ಲ ಪ್ರಿಪೇರ್ ಮಾಡ್ತಿದ್ವಿ. ಪ್ರತಿಯೊಬ್ಬರೂ ಎಲ್ಲರೂ ಹೆಲ್ಪ್ ಮಾಡ್ತಾವ್ರೆ. ಒಬ್ಬರು ಕ್ಯಾರೆಟ್ ಕಟ್ ಮಾಡೋದು, ಒಬ್ಬರು ಟೊಮೆಟೊ ಕಟ್ ಮಾಡೋದು, ಈರುಳ್ಳಿ ಕಟ್ ಮಾಡೋದು, ಇದೇ ಥರನೇ. ಈ ಕಡೆ ಎಲ್ಲ ಮಕ್ಕಳೆಲ್ಲ ಫುಲ್ ಕಣ್ಣ ಮುಚ್ಚಾಲೆ ಆಟ ಆಡ್ತಾಯಿದ್ರು. ಒಂಥರ ಚೆನ್ನಾಗಿರುತ್ತೆ ಅಲ್ವ ಗೈಸ್. ಮನೆ ತುಂಬ ಜನ, ಮನೆ ತುಂಬ ಮಕ್ಕಳು, ಈ ಥರ ದೊಡ್ಡವರೆಲ್ಲ ಈ ಥರ ಅಡುಗೆ ಮಾಡೋದು, ಮಕ್ಕಳೆಲ್ಲ ಆಟ ಆಡೋದು, ಲಾಸ್ಟಲ್ಲಿ ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ತಿನ್ನೋದು. ಎಷ್ಟು ಸಖತ್ತಾಗಿರುತ್ತೆ ಅಲ್ವಾ ನೋಡಿ. ಎಲ್ಲ ನಮ್ಮ ಅಕ್ಕ ಎಲ್ಲ ರೆಡಿ ಮಾಡಿ ಇಟ್ಕೊಂಡವ್ರೆ. ಒಂದು ಕಡೆ ಪಾನಿಗೆ ಸ್ಮ್ಯಾಶ್ ಆಲೂಗಡ್ಡೆ ಸ್ಮ್ಯಾಶ್ ಮಾಡವ್ರೆ ಮತ್ತು ಬಟಾಣಿ ಎಲ್ಲ ಹಾಕಿಟ್ಟವ್ರೆ. ಆ್ಯಂಡ್ ಇದು ನಮ್ಮೂರಲ್ಲೇ ಸಿಗುತ್ತೆ ಪಾನಿಪುರಿದು, ಅದೇನಂತಾರೋ ಗೊತ್ತಿಲ್ಲ. ಅದು 2 ಪ್ಯಾಕೆಟ್ ತೊಗೊಂಡು ಬಂದಿದ್ರು. ಈ ಕಡೆ ಮಸಾಲೆಗೆ ಎಲ್ಲ ರೆಡಿ ಮಾಡ್ಕೊತಾವ್ರೆ. ಈರುಳ್ಳಿ, ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ, ಪುದೀನ, ಕೊತ್ತಂಬರಿ, ಶುಂಠಿ, ಟೊಮೆಟೊ ಏನನ್ನ ನನಗಷ್ಟು ಗೊತ್ತಿಲ್ಲ. ನಾವು ಯಾವತ್ತೂ ಮಾಡಿರಲಿಲ್ಲ. ಫಸ್ಟ್ ಟೈಮ್ ಮನೇಲೇ ಯೂಟ್ಯೂಬಲ್ಲಿ ನೋಡ್ಕೊಂಡು ಮಾಡ್ತಾಯಿರೋದು. ಅಂದರೆ ಟೇಸ್ಟು ಚೆನ್ನಾಗಿತ್ತು ಗೈಸ್, ಟೇಸ್ಟು ಚೆನ್ನಾಗಿತ್ತು. ಮನೆಯಲ್ಲೇ ಮಾಡಿದ್ದು, ನಾವೇ ಹೋಮ್ ಮೇಡ್ ನೋಡಿ. ಫೈನಲಿ ಎಲ್ಲನೂ ಮಸಾಲೆಗೆ ಫ್ರೈ ಎಲ್ಲ ಮಾಡಿಟ್ಕೊಂಡವ್ರೆ. ಅದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಬೇಕು. ಗ್ರೈಂಡ್ ಮಾಡ್ಕೊಂಡು ಅದನ್ನು ಕಾಯಿಸ್ಕೊಂಡು ಅದು ಸ್ವಲ್ಪ ಒಗ್ಗರಣೆ ಥರ ಹಾಕ್ಕೊಂಡು ಇದು ಮಾಡ್ಕೊಳ್ಳೋದಷ್ಟೇ. ನನಗೂ ಅಷ್ಟು ಡಿಟೇಲಾಗಿ ಏನೂ ಗೊತ್ತಿಲ್ಲ, ಬಿಕಾಸ್ ನಾವು ಯೂಟ್ಯೂಬಲ್ಲಿ ನೋಡ್ಕೊಂಡು ಮಾಡಿದ್ದು. ಪರವಾಗಿಲ್ಲ, ಒಂದು ರೇಂಜ್ಗೆ ಚೆನ್ನಾಗಿ ಬಂತು. ಈ ಕಡೆ ಸೌತೆಕಾಯಿ ಆ್ಯಂಡ್ ಪಾನಿ, ಟೊಮೆಟೊ, ಈರುಳ್ಳಿ ಎಲ್ಲ ಕಟ್ ಮಾಡಿಟ್ಟಿದ್ರು. ಅದನ್ನು ಜಸ್ಟ್ ಒಗ್ಗರಣೆ ಮಾಡಿಕೊಂಡು ನೋಡಿ, ಈ ಥರ ಒಗ್ಗರಣೆ ಮಾಡಿಕೊಂಡು ಮಸಾಲೆನ ಕಾಯಿಸ್ಕೊಂಡು ಅದನ್ನೆಲ್ಲ ಮಸಾಲೆನ ಚೆನ್ನಾಗಿ ಕಾಯಿಸ್ಕೊಂಡು ಅದರಲ್ಲೆಲ್ಲ ಮಿಕ್ಸ್ ಮಾಡಿಕೊಂಡು ತಿನ್ನೋದಷ್ಟೇ. ನಾನು ಯಾವಾಗಲಾದರೂ ನಾನೇನಾದರೂ ಮಾಡಿದ್ರೆ ನಿಮ್ಮ ಜೊತೆ ಫುಲ್ ರೆಸಿಪಿನ ಶೇರ್ ಮಾಡ್ಕೊತೀನಿ. ನೋಡೋಣ, ಆದರೆ ಮಾಡ್ತೀನಿ, ಇಲ್ಲ ಅಂದರೆ ಇಲ್ಲ. ಮಾಡಿದಾಗ ನಾನು ವೀಡಿಯೋ ನಿಮ್ಮ ಜೊತೆ ಖಂಡಿತವಾಗ್ಲೂ ಶೇರ್ ಮಾಡ್ಕೊತೀನಿ. ಇವತ್ತು ಅಕ್ಕ ಮಾಡ್ತಾಯಿದ್ರು ನೋಡಿ. ಇಲ್ಲಿ ನನ್ನ ಮಗ ಮಮ್ಮಿ ನಾನು ಸ್ವಲ್ಪ ಹೆಲ್ಪ್ ಮಾಡ್ತೀನಿ ಮಮ್ಮಿ ಅಂತ. ಅವ್ನಿಗೇನೋ ಒಂಥರ ಖುಷಿ. ನಾವೆಲ್ಲ ಏನಾದರೂ ಕೆಲಸ ಮಾಡಬೇಕಾದ್ರೆ ಅವನು ಬಂದು ಮಮ್ಮಿ ನಾನೇನಾದರೂ ಮಾಡಿಕೊಡ್ತೀನಿ, ನಾನು ಏನು ಮಾಡಲಿ ಆ ಥರ ಎಲ್ಲ ಕೇಳಿಕೊಂಡು ಮಾಡ್ತಾನೆ ನೋಡಿ. ಇದೆಲ್ಲ ಚಾಟ್ ಮಸಾಲ ಅಂದರೆ ಅದು ತುಂಬಾ ಬೇಕು ಗೈಸ್. ಒಂದು ಮಸಾಲೆ ಪುರಿ ಮಾಡ್ತೀನಿ, ಒಂದು ಪಾನಿಪುರಿ ಮಾಡ್ತೀನಿ ಅಂದಕ್ಕೆ ಅದಕ್ಕೆ ಆಮ್ಚೂರ್ ಪೌಡರು, ಗರಂ ಮಸಾಲ, ಚಾಟ್ ಮಸಾಲ, ಅದು ಇದು ಅಂತೆಲ್ಲ ಬೇಕು. ಆದಷ್ಟು ನಮ್ಗೆ ಎಷ್ಟು ಸಿಗ್ತೋ ಅಷ್ಟು ತರಿಸ್ಕೊಂಡು ಆದಷ್ಟು ಮಾಡಿ ಅವ್ರಿಗೆ ಕೊಟ್ವಿ. ಅವರಂತೂ ತುಂಬಾ ಇಷ್ಟಪಟ್ಟರು. ಸಖತ್ತಾಗಿತ್ತು, ಟೇಸ್ಟು ಅಷ್ಟೇ ಸೂಪರಾಗಿತ್ತು ಅಂದ್ಕೊಂಡು ತುಂಬ ಎಂಜಾಯ್ ಮಾಡಿಕೊಂಡು ತಿಂದರು ನೋಡಿ. ನಾವು ಯಾವ ಥರ ಮಾಡಿದ್ವಿ, ಯಾವ ಥರ ಎಂಜಾಯ್ ಮಾಡಿಕೊಂಡು ಎಲ್ಲರೂ ಒಟ್ಟಿಗೆ ಯಾವ ಥರ ತಿಂದ್ರಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ನೋಡಿ. ಎಂಜಾಯ್ ಮಾಡಿ. ಏನು ಮಾಡ್ತಾ ಇದೀಯಾ? ಏನು ಮಾಡಿದ್ಯಾ? ಸ್ವಲ್ಪ ತಲೆಗಿರ್ಬೇಕಾಗಿತ್ತು ಅಲ್ಲ. ಫೈನಲಿ ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಎಂಜಾಯ್ ಮಾಡ್ಕೊತ ಪಾನಿಪುರಿ ಮತ್ತು ಮಸಾಲೆ ಪುರಿ ಎರಡನ್ನೂ ತಿನ್ಕೊಂಡು ಎಂಜಾಯ್ ಮಾಡ್ತಾಯಿದ್ವಿ.
ನನಗಂತೂ ತುಂಬಾ ಇಷ್ಟ ಈ ಥರ ಎಲ್ಲ ಪ್ರೋಟೀನ್ ಊಟ ಮಾಡಬೇಕು. ಅದು ಡೈಲಿ ಇವೆಲ್ಲ ತೊಗೊಂಡ್ಬಂದು ಏನೇನು ಮಾಡಿದ್ವೋ ಅದೆಲ್ಲ ತೊಗೊಂಡ್ಬಂದು ದಸೆ ಇಟ್ಕೊಂಡು ಕೂತ್ಕೊಂಡು ನಮಗೆ ಏನು ಬೇಕೋ ಅದೆಲ್ಲ ಬಡ್ಸ್ಕೊಂಡು ತಿನ್ನೋದಂದರೆ ನಮ್ಮ ಕೇರ್ ಆಗ್ತಾ ಬಂದರೆ ಯಾವಾಗಲೂ ಇದೇ ಥರ ನಾವು ಊಟ ಮಾಡೋದು. ಹಾಗೆ ನಾನು ಸ್ವಲ್ಪ ಟೇಸ್ಟ್ ಮಾಡಿದ್ರೆ ಚೆನ್ನಾಗಿತ್ತು. ಅಂಗಡಿಗಳಲ್ಲಿ ಹೋಟೆಲ್ಗಳಲ್ಲಿ ಅವರು ಏನೇನೋ ಬೇರೆ ಬೇರೆ ಹಾಕಿ ಟೇಸ್ಟ್ ಮಾಡೋದಂತೆಲ್ಲ ಹಾಕ್ತಿರ್ತಾರೆ. ಬಟ್ ನಾವು ಯೂಟ್ಯೂಬಲ್ಲಿ ನೋಡ್ಕೊಂಡು ಮನೇಲಿ ಮಾಡಿದ್ದು ಒಂದು ರೇಂಜಿಗೆ ಪರವಾಗಿಲ್ಲ, ಚೆನ್ನಾಗಿ ಮಾಡಿದ್ವಿ. ಎಲ್ಲರೂ ತುಂಬ ಇಷ್ಟಪಟ್ಟು ತಿಂದರು. ಹಾಗೆಯೇ ಸ್ವಲ್ಪ ಲೈಟಾಗೇ ಒಂದು ಪರೋಟ ಹಾಕ್ಕೊಂಡು ಒಂದು ಸ್ವಲ್ಪ ಮಸಾಲೆ ನನ್ನ ನೈಟು ಡಿನ್ನರ್ ಮುಗಿಸ್ದೆ ಇಷ್ಟಿಗೆ. ಹಾಗೆಯೇ ಮತ್ತು ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಅಕ್ಕ ಪಲಾವ್ ಮಾಡಿದರು, ವೆಜ್ ಪಲಾವು. ಅದು ಅಷ್ಟೇ ತುಂಬ ಚೆನ್ನಾಗಿತ್ತು. ಏನಪ್ಪ ಇಷ್ಟೊಂದು ಮಾಡೋರೆ ಅಂತೆಲ್ಲ ಅಂದ್ಕೋಬೇಡಿ, ಮನೇಲಿ ಅಷ್ಟೇ ಜನ ಸಹ ಇದ್ರಿ, ಮನೆ ತುಂಬ ಜನ ಇದ್ವಿ. ಹಾಗಾಗಿ ಅಷ್ಟು ದೊಡ್ಡದ್ರಲ್ಲಿ ಮಾಡಬೇಕಾಗಿತ್ತು. ಅಕ್ಕ ಅದಕ್ಕೆ ದಮ್ ಕಟ್ತಾವ್ರೆ, ಮೀನ್ಸ್ ದಮ್ ಬಿರಿಯಾನಿ, ದಮ್ ಪಲಾವ್ ಅಂತೆಲ್ಲ ಮಾಡ್ತಾರಲ್ಲ ಆ ಥರ ಅಕ್ಕ ಮಾಡ್ತಾವ್ರೆ. ಬಾಳೆ ಎಲೆ ಹಾಕಿ ಅದ್ರ ಮೇಲೆ ಒಂದು ಸ್ವಲ್ಪ ವೆಯ್ಟ್ ಆಗಿರೋಂತಹದ್ದು ಒಂದು ಪ್ಲೇಟ್ ಮುಚ್ಚಿ ಅದ್ಮೇಲೆ ಸ್ವಲ್ಪ ವೆಯ್ಟ್ ಆಗಿರೋಂಥದ್ದು ಏನಾದರೂ ಇಟ್ಟಿದ್ರೆ ಕೆಳಗಡೆ ಹೆಂಚಿಡಬೇಕು ಗೈಸ್. ಒಂದು ಸ್ಟವ್ ಮೇಲೆ ಹೆಂಚಿಟ್ಟು ಹೆಂಚ ಮೇಲೆ ಪಾತ್ರೆ ಇಟ್ಟು ಈ ಥರ ಮಾಡಬೇಕು. ತುಂಬಾ ಚೆನ್ನಾಗಿರುತ್ತೆ ನೋಡಿ. ಈ ಥರ ಬಂದಿದೆ ಫೈನಲ್ಲಿ. ನಿಮ್ಮ ಮನೆಯಲ್ಲೂ ಯಾವತ್ತಾದ್ರೂ ಈ ಥರ ಪಾತ್ರೆನಲ್ಲೇನಾದರೂ ಮಾಡಿದ್ರೆ ಈ ಥರ ದಮ್ ಕಟ್ಟಿ ಬಾಳೆ ಎಲೆ ಫಸ್ಟು ಗ್ಯಾಸ್ ಮೇಲೆ ಒಂದು ಹೆಂಚಿಟ್ಟು ಹೆಂಚ ಮೇಲೆ ಪಾತ್ರೆ ಇಟ್ಟು ಆಮೇಲೆ ಅದ್ರ ಮೇಲೆ ಒಂದು ಬಾಳೆ ಎಲೆನೋ ಏನಾದರೂ ಹಾಕಿ ಕವರ್ ಮಾಡಿ ಅದ್ರ ಮೇಲೆ ಫುಲ್ ವೆಯ್ಟ್ ಇರೋವಂಥದ್ದು ಏನಾದರೂ ಇಡಿ. ಸಖತ್ತಾಗಿ ಬರುತ್ತೆ. ಟೇಸ್ಟ್ ಮಾತ್ರ ಅಲ್ಟಿಮೇಟಾಗಿ ಸಖತ್ತಾಯಿತು ಗೈಸ್.